ಕೊಡಬೇಕು. ಅದು ಬಸ್ ಸ್ಟ್ಯಾಂಡ್ ಇರ್ಬೋದು, ಡಿಪೋ ಇರ್ಬೋದು, ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಅದರಲ್ಲಿ ಗಮನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ಸೀಟ್ಸ್ ರಿಸರ್ವ್ ಮಾಡಿ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಅದ್ರ ಬಗ್ಗೆನೂ ಯೋಚನೆ ಮಾಡ್ತೀನಿ. ಈಗಲೇ ಹೇಳಿದ್ದೀನಿ, ನಮ್ಮ KKRDBದಾಗ ಅವ್ರಿಗೆ ಫಂಡ್ಸ್ ಬರ್ತದೆ. ನಮಗೆ ಇದಾಗಿದ್ದನ್ನು ಜನರಲ್ ಫಂಡ್ನ ನಮ್ಗೆ ಜಾಸ್ತಿ ಇದು ಕೊಡಿ. ಮತ್ತು 2009ರಿಂದ ಸ್ವಲ್ಪ ನಮ್ಮ ಭಾಳ ಹಿಂದುಳಿದಿದೆ. ಅದನ್ನು ಹಂತವಾಗಿ ನಮಗೆ ಒಂದೇ ಸಲ ಬೇಡ, ಹಂತವಾಗಿ ನಾವು ಮಾಡಿಕೊಡಿ ಅಂತೇಳಿ. ಎರಡನೇದು, ನಮ್ಮಲ್ಲಿ ಶಾಲಾ ಮಕ್ಕಳು ಭಾಳಷ್ಟು ವಿನಂತಿಯನ್ನು ಮಾಡಿಕೊಡಿದ್ರು. ಬರೀ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ನಾನು ಸಚಿವರಿಗೆ ವಿನಂತಿಯನ್ನು ಮಾಡಿಕೊಂಡು ಅವರು ಒಂದು ಆದೇಶನೂ ಅಲ್ಲೇ ಬೆಂಗಳೂರಲ್ಲಿ ಪರಿಶೀಲನೆ ಮಾಡಿ ಒಂದು ಆದೇಶವನ್ನು ಮಾಡಲಿಕ್ಕೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಏನು ಪ್ರತಿ ಬಸ್ನಲ್ಲಿ ಕೂಡ ಏನು ಮಹಿಳೆಯರಿಗೆ ಕೂತಂದು ಇದು ಮಾಡ್ತಾರೆ. ಮಹಿಳೆಯರಿಗೆ ಹೆಂಗೆ ರಿಸರ್ವ್ ಇರ್ತದೆ ಆ ರೀತಿ ಇವತ್ತು ಅದರಲ್ಲಿ ಮಹಿಳೆಯರಲ್ಲೇ ವಿಶೇಷವಾಗಿ ವಿದ್ಯಾರ್ಥಿಗಳ ಮಕ್ಕಳಿಗೆ ಇವತ್ತೊಂದು ಸಹ ಒಂದಿಷ್ಟು ರಿಸರ್ವೇಷನ್ಸ್ ಮಾಡಬೇಕು. ಸೊ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು. ದಟ್ ಇಸ್ ದ ಫಸ್ಟ್ ಪ್ರಯಾರಿಟಿ. ಅವ್ರು ನಾಟ್ ಅಟ್ ದ ಕಾಸ್ಟ್ ಆಫ್ ಚಿಲ್ಡ್ರನ್ ಸ್ಟಡೀಸ್. ಅದನ್ನು ವಿನಂತಿ ಮಾಡ್ಕೊಂಡಿದ್ದೆ. ಅದನ್ನು ಇಡೀ